ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಎಸ್ ಡಿಯರ್ ಆಸ್ಪಿರೆಂಟ್ಸ್, ನಾವು ಒಂದು ಲ್ಯಾಂಡ್ ಸರ್ವೇಯರ್ದು ಒಂದು MCQsನ ಸೀರೀಸ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ಲಾಸ್ 6 ಆಗಿರುತ್ತೆ. ಸೊ ಇನ್ನೂ ಯಾರು ಕ್ಲಾಸಸ್ ನೋಡಿಲ್ಲ, ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಯು ವಿಲ್ ಗೆಟ್ ಆಲ್ ದ ಕ್ಲಾಸಸ್. ನಾವು 5 ಕ್ಲಾಸಸ್ನ ಟೋಟಲ್ 5 ಕ್ಲಾಸಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ದಟ್ 5 ಕ್ಲಾಸಸ್ ಇನ್ಕ್ಲೂಡ್ಸ್ PYQs. ಒಂದು ಪ್ರೀವಿಯಸ್ ಇಯರಲ್ಲಿ ಏನು ಕೇಳಿದ್ರಲ್ವಾ, ಸೊ ಆ ಕ್ವಶನ್ಸ್ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಎಲ್ಲದರಲ್ಲೂ ಎಲ್ಲ ಕ್ವಶನ್ಸು ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಪ್ಲೀಸ್ ಗೋ ಅಂಡ್ ಚೆಕ್. ಓಕೆ, ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಐ ವಾಂಟ್ ಆಲ್ ಯುವರ್ ಸಪೋರ್ಟ್, ರೈಟ್? ಎಸ್. ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಒಂದೇ ಎತ್ತರಕ್ಕೆ 5 kg ಮತ್ತು 10 kg ಭಾರಗಳನ್ನು ಎತ್ತಿದಾಗ ಯಾವ ಭಾರಕ್ಕೆ ಹೆಚ್ಚು ಕೆಲಸ ಮಾಡಲಾಗುತ್ತೆ? ಅಂದರೆ when lifting 5 kg and 10 kg masses to the same height, which requires more work ಅಂತ ಕೇಳಿದ್ದಾರೆ. ಸೊ ಒಂದು ಏನಿದೆ, M1 is equal to 5 kg ಇದೆ, M2 is equal to 10 kg ಇದೆ, 10 kg ಇದೆ. ಓಕೆನಾ? ಎಸ್. ಸೊ ಇದನ್ನ ಏನು ಮಾಡ್ತಿದ್ದೀವಿ, ಇದೊಂದು ಸರ್ಫೇಸ್ ಅಂತ ಇಟ್ಕೊಳ್ಳಿ. ಈ ಒಂದು ಸರ್ಫೇಸಿಂದ ಇಲ್ಲಿಗೆ ತಗೊಂಡು ಹೋಗಬೇಕು. ಓಕೆ, ಸೊ ಇಲ್ಲಿ 5 kg ಇದೆ, ಇದು 10 kg ಇದೆ. ಓಕೆ, ಇದನ್ನ ಇಲ್ಲಿಗೆ ತಗೊಂಡೋಗ್ಬೇಕು, ಇದನ್ನ ಇಲ್ಲಿಗೆ ತಗೊಂಡೋಗ್ಬೇಕು. ಹೌದಲ್ವಾ? ಸೊ ಅವಾಗ ಏನಾಗುತ್ತೆ, ಇದು ಮಾಸ್ ಅನ್ನೋದು ಕಡಿಮೆ ಇದೆ, ಇದ್ರದ್ದು ಮಾಸ್ ಅನ್ನೋದು ಜಾಸ್ತಿ ಇದೆ. ಬಟ್ ಏನು ಹೇಳ್ತಿದ್ದಾರೆ, ಹೈಟ್ ಅನ್ನೋದು ಸೇಮ್ ಇದೆ. ಇಲ್ಲಿ ಹೆಚ್ ಈಸ್ ಸೇಮ್. ನೆಕ್ಸ್ಟ್ ಏನು ಸೇಮು, ಜಿ ಅನ್ನೋದು ಕೂಡ ಸೇಮ್. ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಕರಿತೀವಿ. ಜಿ ಆಲ್ಸೋ ಸೇಮ್. ನಾವು ವಾಟ್ ಈಸ್ ದ ಫಾರ್ಮುಲಾ ಫಾರ್ ವರ್ಕ್ ಡನ್ ಹಿಯರ್? ವರ್ಕ್ ಡನ್ W is equal to mgh ಆಗಿರುತ್ತೆ. ಸೊ ಇದು ಸೇಮ್ ಇದೆ, ಇದು ಸೇಮ್ ಇದೆ. ಹಾಗಾದರೆ W is equal to m ಅಂದರೆ ಮಾಸ್ ಜಾಸ್ತಿ ಇದ್ದರೆ ವರ್ಕ್ ಡನ್ ಕೂಡ ಜಾಸ್ತಿ ಬರುತ್ತೆ. ಮಾಸ್ ಕಡಿಮೆ ಇದ್ದರೆ ವರ್ಕ್ ಡನ್ ಕೂಡ ಕಡಿಮೆ ಇರುತ್ತೆ. ಅಂದರೆ ತುಂಬ ರಾಶಿ ಏನಿರುತ್ತಲ್ಲ, ಮಾಸ್ ಇರುತ್ತಲ್ಲ, ಅದಕ್ಕೆ ತುಂಬ ನಮಗೆ ಫೋರ್ಸ್ ಬೇಕು ಎತ್ಕೊಂಡು ಹೋಗ್ಲಿಕ್ಕೆ. 10 kg ಈಸ್ ಮೋರ್ ದ್ಯಾನ್ 5 kg, ರೈಟ್? ಸೊ ದಟ್ಸ್ ವೈ 10 kgಗೆ ನಮಗೆ ಒಂದು ಜಾಸ್ತಿ ವರ್ಕ್ ಅನ್ನೋದು ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಎಸ್. ಸೊ ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಯಿತು ಅಂದರೆ ಡೈರೆಕ್ಟ್ ಗೋ ಟು ದ ಆಪ್ಷನ್ಸ್, ಜಸ್ಟ್ ಗೋ ಥ್ರೂ ಇಟ್. ಎನಿವೇ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಬೆಟರ್ ಅನ್ಸುತ್ತೆ, ರೈಟ್? ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್. ಸೊ ಯಾಕೆ ಇದು MGH ಬರ್ತದೆ ಅಂತ ಗೊತ್ತಾಗಬೇಕು. ಇದು ವರ್ಕ್ ಡನ್ ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ ಆಗಿರುತ್ತೆ. ವರ್ಕ್ ಡನ್ ಇನ್ ದ ಫಾರ್ಮ್ ಆಫ್ ಪೊಟೆನ್ಷಿಯಲ್ ಹಿಯರ್. ಓಕೆ, ಸೊ ಕನ್ನಡದಲ್ಲಿ ಏನಂತ ಕರಿತೀವಿ, ಪ್ರಚನ್ನ ಶಕ್ತಿ ಅಂತ ಕರಿತೇವೆ, ರೈಟ್? ಎಸ್. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 2 ಈ ಥರ ಇದೆ. ಸಾಲಿನಾಯ್ಡ್ನಲ್ಲಿ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಿಸಿದರೆ, ಇಫ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಸಾಲಿನಾಯ್ಡ್ ರಿವರ್ಸ್ಡ್, ಅವಾಗೇನಾಗುತ್ತೆ? ಸೊ ಒಂದು ಸಾಲಿನಾಯ್ಡ್ ಇದೆ, ಆ ಸಾಲಿನಾಯ್ಡ್ನ ಒಂದು ಕರೆಂಟ್ ಡೈರೆಕ್ಷನ್ನ ಚೇಂಜ್ ಮಾಡ್ತಿದ್ದಾರೆ, ರೈಟ್? ಅವಾಗೇನಾಗುತ್ತೆ? ಕಾಂತದ ಧ್ರುವಗಳು ಪರಸ್ಪರ ಬದಲಾಗತ್ತೆ, ಕಾಂತ ಕ್ಷೇತ್ರ ಮಾಯವಾಗುತ್ತೆ, ತಾಪಮಾನ ಹೆಚ್ಚುತ್ತೆ, ಪ್ರತಿರೋಧ ಶೂನ್ಯವಾಗುತ್ತೆ. ದಟ್ ಮೀನ್ಸ್ ದ ಮ್ಯಾಗ್ನೆಟಿಕ್ ಪೋಲ್ಸ್ ಇಂಟರ್ಚೇಂಜ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸಪಿಯರ್ಸ್, ಟೆಂಪರೇಚರ್ ಇನ್ಕ್ರೀಸಸ್ ಆ್ಯಂಡ್ ರೆಸಿಸ್ಟೆನ್ಸ್ ಬಿಕಮ್ಸ್ 0 ಅಂತ ಕೇಳಿದ್ದಾರೆ. ಓಕೆ, ಯಾವ ರೀತಿ ಇದನ್ನ ಫೈಂಡ್ ಔಟ್ ಮಾಡೋದು ಪೋಲ್ಸ್ನ? ನೋಡಿ ಇಲ್ಲಿ ಇಲ್ಲೊಂದು ಸಾಲಿನಾಯ್ಡ್ನ ನಾನು ಕೊಟ್ಟಿದ್ದೀನಿ. ಇದೊಂದು ಸಾಲಿನಾಯ್ಡ್ ಆಗಿರುತ್ತೆ. ಓಕೆ, ಇದು ಸಾಲಿನಾಯ್ಡ್ ಆಗಿರುತ್ತೆ. ಇದು ನಾರ್ತ್ ಪೋಲ್ ಅಂತ ಹೇಳ್ತಿದ್ದಾರೆ, ಇದು ಸೌತ್ ಪೋಲ್ ಅಂತ ಹೇಳ್ತಾರೆ. ಯಾವ ರೀತಿ ಹೇಳ್ತಾರೆ? ಸಾಲಿನಾಯ್ಡ್ ಆಕ್ಟ್ಸ್ ಆಸ್ ಎ ಬಾರ್ ಮ್ಯಾಗ್ನೆಟಾ? ಸೊ ಬಾರ್ ಮ್ಯಾಗ್ನೆಟಲ್ಲಿ ಫೀಲ್ಡ್ ಲೈನ್ಸ್ ಎಲ್ಲಿರುತ್ತೆ? ನಾರ್ತ್ ಟು ಸೌತ್ ಇರುತ್ತೆ. ಔಟ್ಸೈಡ್, ಇನ್ಸೈಡ್ ಸೌತ್ ಟು ನಾರ್ತ್ ಇರುತ್ತೆ. ಅದು ಡಿಸ್ಕಸ್ ಮಾಡಿದ್ದೀವಿ, ಹೌದಲ್ವಾ? ಹಾಗಾದ್ರೆ ನಮ್ಗೆ ಎಕ್ಸಾಕ್ಟಾಗಿ ಒಂದು ಸಾಲಿನಾಯ್ಡಲ್ಲಿ ಒಂದು ನಾರ್ತ್ ಅಂಡ್ ಸೌತ್ ಅಂತ ಬರ್ದಿರಲ್ಲ, ಕಲರು ನಮಗೆ ಹಾಕಿರಲ್ಲ. ರೆಡ್ ಇದ್ರೆ ನಾರ್ತ್, ಬ್ಲೂ ಇದ್ರೆ ಸೌತ್ ಅಂತ ಹೇಳ್ಬಿಟ್ಟು. ಬಟ್ ಯಾವ ರೀತಿ ಫೈಂಡ್ ಔಟ್ ಮಾಡೋದಂದ್ರೆ, ದರ್ ಈಸ್ ಒನ್ ರೂಲ್, ವಿ ಆರ್ ಕಾಲ್ಡ್ ಅಸ್ ಗ್ರಿಪ್ ರೂಲ್ ಅಂತ ಕರಿತೀವಿ. ಏನು ರೂಲ್? ಗ್ರಿಪ್ ರೂಲ್. ನೋಡಿ ಇಲ್ಲಿ ಬಂದಿದೆ. ಈ ಗ್ರಿಪ್ ರೂಲ್ ಏನು ಹೇಳುತ್ತೆ ಅಂದರೆ, ಈ ಒಂದು ಕಾಯಿಲ್ ಇದೆಯಲ್ಲ, ಈ ಒಂದು ಕಾಯಿಲಲ್ಲಿ ಕರೆಂಟ್ ಹೋಗ್ತಿದೆ. ಆ ಕಾಯಿಲಲ್ಲಿ ಕರೆಂಟ್ ಹೆಂಗೆ ಹೋಗ್ತಿದೆಯಲ್ಲ, ಆ ಒಂದು ಡೈರೆಕ್ಷನಲ್ಲಿ ನಾವು ಫಿಂಗರ್ಸ್ನ ಫೋಲ್ಡ್ ಮಾಡಬೇಕು. ಆ ಒಂದು ಡೈರೆಕ್ಷನಲ್ಲಿ ಫಿಂಗರ್ಸ್ನ ಫೋಲ್ಡ್ ಮಾಡಿಬಿಟ್ಟು
ತಂಬು ಈ ಕಡೆ ತೋರಿಸುತ್ತಲ್ವ, ತಂಬು ಯಾವ ಕಡೆ ತೋರಿಸುತ್ತೋ ಆ ಒಂದು ದಿಕ್ಕು ನಾರ್ತ್ ಪೋಲ್ ಅಂತ ನಾವು ಡಿಸೈಡ್ ಮಾಡಬೇಕು. ನೋಡಿ ಇಲ್ಲಿ ಇವರು ಈ ಥರ ಒಂದು ಕರೆಂಟ್ ಹೋಗ್ತಿದೆ ಹಿಂಗೆ, ಸೊ ಆ ಕಡೆ ಒಂದು ಫಿಂಗರ್ಸ್ನ ಫೋಲ್ಡ್ ಮಾಡಿದ್ದಾರೆ, ತಂಬು ಈ ಕಡೆ ತೋರಿಸ್ತಿದೆ, ಹೌದಲ್ವಾ? ಸೊ ತಂಬು ಯಾವ ಕಡೆ ತೋರಿಸುತ್ತೋ ಅದು ನಾರ್ತ್ ಅಂತ ಹೇಳ್ಬಿಟ್ಟು, ತಂಬು ಯಾವ ಕಡೆ ತೋರಿಸುತ್ತೋ ಅದು ನಾರ್ತ್ ಅಂತ ಹೇಳ್ಬಿಟ್ಟು. ಸೊ ಇಲ್ಲ ಸರ್ ಇನ್ನು ಸ್ವಲ್ಪ ಡೆಪ್ತಾಗಿ ಹೋಗಿ ಅಂದರೆ ನೋಡಿ ಹಿಂಗೆ ಬಂದು ಹಿಂಗೆ ಹೋಗ್ತಿದೆಯಲ್ಲ, ಸೊ ಕರೆಂಟ್ ಅನ್ನೋದು ಹಿಂಗೆ ಬಂದು ಹಿಂಗೆ ಹೋಗ್ತಿದೆ. ಸೊ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್? ಇಟ್ ಈಸ್ ಕ್ಲಾಕ್ ವೈಸ್ ಆರ್ ಆಂಟಿ ಕ್ಲಾಕ್ ವೈಸ್? ಸೊ ಆಂಟಿ ಕ್ಲಾಕ್ ವೈಸ್ ತಾನೆ, ಆಂಟಿ ಕ್ಲಾಕ್ ವೈಸ್ ತಾನೆ. ಕ್ಲಾಕ್ ವೈಸ್ ಅಂದರೆ ಹಿಂಗೆ, ಆಂಟಿ ಕ್ಲಾಕ್ ವೈಸ್ ಅಂದರೆ ಹಿಂಗೆ. ಸೊ ಯಾವಾಗ ಆಂಟಿ ಕ್ಲಾಕ್ ವೈಸ್ ಇರುತ್ತೋ ಅವಾಗ ನಾವು ಏನು ಬರೀಬೇಕು, ಎನ್ ಸಿಂಬಲ್ ಬರೆದ್ಬಿಡ್ಬೇಕಿಲ್ಲ. ಸೊ ಎನ್ ನೋಡಿ, ಎನ್ನಲ್ಲಿ ಹೇಗಿದೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ, ರೈಟ್? ಅದೇ ಕ್ಲಾಕ್ ವೈಸ್ ಅಂದರೆ ಎಸ್ ಬರೀರಿ, ಎಸ್ ಅಂದರೆ ಕ್ಲಾಕ್ ವೈಸ್ ಅಂದರೆ ಹಿಂಗೆ, ಎಸ್ ಅಂದರೆ ಹಿಂಗೆ, ರೈಟ್? ಬಟ್ ಈ ಗ್ರಿಪ್ ರೂಲು ನಿಮಗೆ ನೆನ್ಪಿಟ್ಕೊಳ್ಳಿ, ಗ್ರಿಪ್ ರೂಲ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಐ ಹೋಪ್ ಇಟ್ ಈಸ್ ಕ್ಲಿಯರ್. ಅವಾಗ ನಾನು ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ, ಕರೆಂಟ್ ಡೈರೆಕ್ಷನ್ನ ಚೇಂಜ್ ಮಾಡಿದ್ರೆ ನಾರ್ತ್ ಪೋಲ್ ಇಲ್ಲಿ ಹೋಗುತ್ತೆ, ಸೌತ್ ಪೋಲ್ ಇಲ್ಲಿ ಬರುತ್ತೆ, ಹೌದಲ್ವಾ? ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕಾಂತದ ಧ್ರುವಗಳು ಪರಸ್ಪರ ಬದಲಾಗುತ್ತೆ. ದ ಮ್ಯಾಗ್ನೆಟಿಕ್ ಪೋಲ್ಸ್ ಆರ್ ಇಂಟರ್ಚೇಂಜ್ ಆಗುತ್ತೆ ವೆನ್ ವಿ ರಿವರ್ಸ್ ದ ಕರೆಂಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್, ರೈಟ್? ಎಸ್. ನೆಕ್ಸ್ಟ್ ನೋಡಿ ಈ ಥರ ಇದೆ ಕ್ವಶನ್ ಓದಿ ನೀಟಾಗಿ. ನೀರಿನಲ್ಲಿ ಅರ್ಧ ಮುಳುಗಿಸಿದ ಪೆನ್ಸಿಲ್ ವಕ್ರವಾಗಿ ಅಥವಾ ಮುರಿದಂತೆ ಕಾಣಲು ಬೆಳಕಿನ ಯಾವ ವಿದ್ಯಮಾನ ಕಾರಣ ಅಂತ ಹೇಳ್ಬಿಟ್ಟು, ಇದು ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇದೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅ ಪೆನ್ಸಿಲ್ ಪಾರ್ಶ್ಲಿ ಇಮ್ಮರ್ಸ್ಡ್ ಇನ್ ವಾಟರ್ ಅಪಿಯರ್ಸ್ ಟು ಬಿ ಬೆಂಟ್ ಅಟ್ ದ ಇಂಟರ್ಫೇಸ್. ವಿಚ್ ಫಿನಾಮಿನಾ ಆಫ್ ಲೈಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಪ್ರತಿಫಲನ, ರಿಫ್ಲೆಕ್ಷನ್, ವಕ್ರೀಭವನ, ರಿಫ್ರಾಕ್ಷನ್, ಬೆಳಕಿನ ಚದುರುವಿಕೆ, ಸ್ಕ್ಯಾಟ್ರಿಂಗ್, ಬೆಳಕಿನ ವಿಕ್ಷೇಪಣ, ಅದು ಡಿಸ್ಪರ್ಷನ್ ಅಂತ ಕರಿತೀವಿ. ಓಕೆ, ಸೊ ನಮಗೆ ಗೊತ್ತಿದೆ. ಸೊ ಇಲ್ಲಿ ನೋಡಿ ಪೆನ್ಸಿಲ್ನ ಡಿಪ್ ಮಾಡಿದರೆ ಅದು ಬೆಂಡ್ ಆಗ್ತದೆ. ಸೊ ಯಾಕೆ ಈ ಥರ ಆಗುತ್ತೆ ಅಂದರೆ ಬಿಕಾಸ್ ಆಫ್ ರಿಫ್ರಾಕ್ಷನ್ ಅಂತ ಕರಿತೀವಿ, ಬೆಳಕಿನ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕರಿತೇವೆ, ರೈಟ್? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ, ಧ್ವನಿಯ ಆವರ್ತನದ SI ಘಟಕ ಯಾವುದು ಅಂತ ಕೇಳಿದ್ದಾರೆ. ವಾಟ್ ಈಸ್ ದ SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ? ಅಂತ ಹೇಳ್ಬಿಟ್ಟು ಡೆಸಿಬಲ್ ಕೊಟ್ಟಿದ್ದಾರೆ, ಹರ್ಟ್ಸ್ ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ, ಸೆಕೆಂಡ್ಸ್ ಕೊಟ್ಟಿದ್ದಾರೆ. ಸೊ ಡೆಸಿಬಲ್ಸ್ ಏನು, ಯಾವುದ್ರದ್ದು ಒಂದು ಫ್ರೀಕ್ವೆನ್ಸಿ ಅಂದರೆ ಶಬ್ದದ ತೀವ್ರತೆ, ಇಂಟೆನ್ಸಿಟಿ ಆಫ್ ಸೌಂಡ್, ಓಕೆನಾ? ಸೊ ನೆಕ್ಸ್ಟ್ ಮೀಟರ್ ಲೆಂತ್ ಆಗಿರುತ್ತೆ, ಉದ್ದ. ನೆಕ್ಸ್ಟ್ ಸೆಕೆಂಡ್ಸ್ ಟೈಮ್, ಕಾಲ. ಬಟ್ ಇಲ್ಲಿ ನೋಡಿ ಹರ್ಟ್ಸ್ ಇದೆಯಲ್ಲ, ಇದು ಬಂದು ಫ್ರೀಕ್ವೆನ್ಸಿ ಅಥವಾ ಆವರ್ತನದ ಒಂದು ಯೂನಿಟ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ದಟ್ ಈಸ್ ಹರ್ಟ್ಸ್ ಅಂತ ಕರೀತೇವೆ, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ ಕ್ವಶನ್ ಓದಿ ನೀಟಾಗಿ. ಒಬ್ಬ ವ್ಯಕ್ತಿ 20 kg ಭಾರವನ್ನು ಸಮತಲ ರಸ್ತೆಯಲ್ಲಿ ಸ್ಥಿರ ವೇಗದಲ್ಲಿ ಹೊತ್ತು ನಡೆಯುತ್ತಿರ್ತಾನೆ. ಒಬ್ಬ ವ್ಯಕ್ತಿ ಇರ್ತಾನೆ, ಗುರುತ್ವಾಕರ್ಷಣ ಬಲ ವಿರುದ್ಧ ಮಾಡಿದ ಕೆಲಸ ಎಷ್ಟು? ಅಂದರೆ ಅ ಪರ್ಸನ್ ಕ್ಯಾರೀಸ್ 20 kg ಲೋಡ್ ಹಾರಿಜಾಂಟಲ್ ರೋಡ್. ಎಷ್ಟು ಲೋಡ್ನ ಕ್ಯಾರಿ ಮಾಡ್ತಿದ್ದಾನೆ? 20 kg ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾನೆ. ವಾಟ್ ಈಸ್ ದ ವರ್ಕ್ ಡನ್ ಅಗೇನ್ಸ್ಟ್ ಗ್ರಾವಿಟಿ? ಸೊ ಗ್ರಾವಿಟಿಯಿಂದ ಇಲ್ಲಿಗೆ ಎಷ್ಟು ವರ್ಕ್ ಡನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಧನಾತ್ಮಕವಾಗಿರುತ್ತೆ, ಋಣಾತ್ಮಕವಾಗಿರುತ್ತೆ, ಶೂನ್ಯವಾಗಿರುತ್ತೆ, ಭಾರದ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಂಗಲ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಪ್ಲೇಸ್ಮೆಂಟ್ ಆ್ಯಂಗಲ್ ಮತ್ತು ಈ ಒಂದು ಫೋರ್ಸ್ ಆ್ಯಂಗಲ್. ಓಕೆ, ನೋಡ್ತಾ ಹೋಗೋಣ. ಥಿಯರಿ ಫಸ್ಟ್ ನೋಡ್ಬಿಟ್ಟು ಮತ್ತೆ ಇಲ್ಲಿಗೆ ಬರೋಣ.
ನೋಡಿ ಇಲ್ಲಿ ಫೋರ್ಸ್ ಡೈರೆಕ್ಷನ್, ದ ಲಿಫ್ಟಿಂಗ್ ಫೋರ್ಸ್ ಆಕ್ಟಿಂಗ್ ವರ್ಟಿಕಲಿ ಡೌನ್ವರ್ಡ್ಸ್. ಅವನೇನು ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾನಲ್ಲ, ತಲೆ ಮೇಲೆ ಹೊತ್ಕೊಂಡು ಹೋಗ್ತಿದ್ದಾನೆ. ಈ ಒಂದು ಲಿಫ್ಟಿಂಗ್ ಫೋರ್ಸ್ ಏನಾಗಿರುತ್ತೆ, ಈ ಥರ ಒಂದು ಆಕ್ಟ್ ಆಗ್ತಾ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಮೂಮೆಂಟ್ ಅಕ್ಕರ್ಸ್ ಹಾರಿಜಾಂಟಲಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಈ ಥರ ನಡೀತಾ ಇದೆ. ಸೊ ಇವೆರಡರ ಮಧ್ಯೆ ಆ್ಯಂಗಲ್ ಎಷ್ಟಿದೆ, ಥೀಟಾ ಇಸ್ ಗೋಯಿಂಗ್ ಟು ಬಿ 90 ಡಿಗ್ರಿ, ರೈಟ್ ಸೈಡ್. ನೋಡಿ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಗೋಯಿಂಗ್ ಟು ಬಿ 90 ಡಿಗ್ರಿ. ಫೋರ್ಸ್ ಹಿಂಗೆ ಆಕ್ಟ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ, ನಾಟ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸನ್. ಓಕೆ, ಅದು ವೆರಿ ಇಂಪಾರ್ಟೆಂಟ್. ಎಸ್ ನೋಡಿ ಇಲ್ಲಿ. ಸೊ ವಿ ನೋ ದಟ್ ಫಾರ್ಮುಲಾ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಕಾಸ್ ಥೀಟಾ. ಎಫ್ ಎಸ್ ಕಾಸ್ ಥೀಟಾ ಅನ್ನೋದು ಇದು ಬೇಸಿಕ್ ಫಾರ್ಮುಲಾ ಆಗಿರುತ್ತೆ ವರ್ಕ್ ಡನ್ ಫೈಂಡ್ ಔಟ್ ಮಾಡಲಿಕ್ಕೆ. ಓಕೆ, ಸೊ ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಎಸ್. ಎಫ್ ಅಂದರೆ ಎಷ್ಟು, ಎಫ್ ಅಂದರೆ ಎಷ್ಟು? ಹಾಗಾದ್ರೆ ನಮ್ಗೆ ಎಫ್ ಕೊಟ್ಟಿದ್ದಾರಾ ಕ್ವಶನಲ್ಲಿ? ಎಫ್ ಕೊಟ್ಟಿದ್ದಾರಾ? ಎಫ್ ಕೊಟ್ಟಿಲ್ಲ, ಓನ್ಲಿ ಮಾಸ್ನ ಕೊಟ್ಟಿದ್ದಾರೆ. ಓಕೆ ಫೈನ್. ಎಫ್ ಎಫ್ ಎಸ್. ಇಲ್ಲಿ ನಮಗೆ ಟೀಟಾ ಗೊತ್ತಾಯ್ತಲ್ಲ, ಕಾಸ್ 90 ಎಷ್ಟು? ಕಾಸ್ 90 ಇಸ್ ಈಕ್ವಲ್ ಟು 0. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ 0 ಆಗುತ್ತೆ. 0 ಇಂಟು ಎನಿಥಿಂಗ್ ಏನಾಗುತ್ತೆ, 0 ಆಗುತ್ತೆ. ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0. ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0 ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ. ವಿತ್ ರೆಸ್ಪೆಕ್ಟ್ ಟು ಗ್ರಾವಿಟಿ, ಹೌದಲ್ವಾ? ಸರ್ ಅವನು ಒತ್ಕೊಂಡು ಹೋಗ್ತಿದ್ದಾನೆ ಮತ್ತೆ ಅವ್ನು ಏನು ವರ್ಕ್ ಮಾಡ್ತಿಲ್ವಾ ಅಂದರೆ, ಸೊ ಅವನ ಪ್ರಕಾರ ಅವನು ವರ್ಕ್ ಮಾಡ್ತಿದ್ದಾನೆ, ಬಟ್ ಅಕಾರ್ಡಿಂಗ್ ಟು ಗ್ರಾವಿಟಿ, ಅಗೇನ್ಸ್ಟ್ ಗ್ರಾವಿಟಿ ಏನಾಗ್ತದೆ, ವರ್ಕ್ ಡನ್ ಅನ್ನೋದು 0 ಆಗ್ತಿದೆ. ನೆನ್ಪಿಟ್ಕೊಳ್ಳಿ. ಸೊ ನೋಡಿ ಇಲ್ಲಿ ಇವೊಂದೇನೋ ಒಂದು ಟ್ರಾಲಿಯಲ್ಲಿ ತೊಳ್ಕೊಂಡು ಹೋಗ್ತಿದ್ದಾನೆ. ಸೊ ಫೋರ್ಸ್ ಅನ್ನೋದು ಹಿಂಗೆ ಅಪ್ಲೈ ಮಾಡ್ತಿದ್ದಾನೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಹಿಂಗೆ ಆಗ್ತಿದೆ. ಒಂದು ಸೆಕೆಂಡ್ ನೋಡಿ, ಫೋರ್ಸ್ ಅನ್ನೋದು ಹಿಂಗೆ ಅಪ್ಲೈ ಮಾಡ್ತಿದ್ದಾನೆ, ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಹಿಂಗೆ ಆಗ್ತಿದೆ. ಸೊ ದರ್ ಇಸ್ ಅ ಥೀಟಾ ಹಿಯರ್, ದರ್ ಇಸ್ ಅ ಆ್ಯಂಗಲ್, ಒಂದು ಆ್ಯಂಗಲ್ ಇರುತ್ತೆ ಇಲ್ಲಿ. ಸೊ ಅಲ್ಲಿ ಅಪ್ಲೈ ಮಾಡುವಾಗ ಎಷ್ಟು ಆ್ಯಂಗಲ್ ಅಂತ ಗೊತ್ತಾದರೆ ನಮಗೆ ವರ್ಕ್ ಡನ್ನ ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ನೋಡಿ ಇಲ್ಲಿ ಫೋರ್ಸ್ ಅನ್ನೋದು ಅವನು ಹಿಂಗೆ ಇಟ್ಕೊಂಡಿದ್ದಾನೆ ಒಂದು ಸೂಟ್ ಕೇಸ್ನ. ಸೊ ಎಲ್ಲೂ ಹೋಗ್ತಿಲ್ಲ, ಡಿಸ್ಪ್ಲೇಸ್ಮೆಂಟ್ ಇಸ್ 0. ಇದರಲ್ಲಿ ಫೋರ್ಸ್ ಹಿಂಗೆ ಅನ್ನೋದು ಅಪ್ಲೈ ಆಗ್ತದೆ, ಅವನು ಹಿಂಗೆ ನಡೀತಾ ಇದ್ದಾನೆ. ಸೊ ಇಲ್ಲಿ ಸಹ ಒಂದು ಆ್ಯಂಗಲ್ ಅನ್ನೋದು 0 ಇರುತ್ತೆ. ಸೊ ಸಾರಿ, ಆ್ಯಂಗಲ್ ಅನ್ನೋದು 90 ಇರುತ್ತೆ. ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0 ಆಗುತ್ತೆ ಇಲ್ಲಿ ರೈಟ್. ನೆಕ್ಸ್ಟ್ ನೋಡಿ ಇಲ್ಲಿ ಯಾವಾಗ ಪಾಸಿಟಿವ್ ವರ್ಕ್ ಆಗುತ್ತೆ, ಧನಾತ್ಮಕ ಒಂದು ಕೆಲಸ ಯಾವಾಗ ನಡೆಯುತ್ತೆ, ನಾನು ಏನೋ ಹಿಂಗೆ ತೊಳ್ತಿದ್ದೀನಿ ಅಂದರೆ ಅದು ನಾನು ತೊಳ್ಳಿದ ಒಂದು ಡೈರೆಕ್ಷನಲ್ಲೇ ಹೋಗ್ತಿದ್ರೆ, ನಾನು ಒಂದು ಪುಷ್ ಮಾಡ್ತಿದ್ದೀನಿ ಅಂದರೆ ನೋಡಿ ಇಲ್ಲಿ ಇವನು ಈ ಥರ ಪುಷ್ ಮಾಡ್ತಾನೆ, ಅದೇ ಡೈರೆಕ್ಷನಲ್ಲಿ ಈ ಒಂದು ಮೂಮೆಂಟ್ ಅನ್ನೋದು ಇದೆ. ಸೊ ದೆನ್ ವಿ ಕ್ಯಾನ್ ಸೇ ದಿಸ್ ವರ್ಕ್ ಈಸ್ ಪಾಸಿಟಿವ್. ದೆನ್ ವೆನ್ ವರ್ಕ್ ಈಸ್ ನೆಗೆಟಿವ್. ಸೊ ನೋಡಿ ಇಲ್ಲಿ ಈ ಪರ್ಸನ್ ಏನು ಮಾಡ್ತಿದ್ದಾನೆ, ಈ ಥರ ಒಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ದಾನೆ ಇದನ್ನ ಎಳಿಲಿಕ್ಕೆ, ಬಟ್ ಇದೇನಾಗ್ತಿದೆ, ಈ ಥರ ಒಂದು ಹೋಗ್ತಿದೆ. ಸೊ ಅಂದರೆ ಫೋರ್ಸ್ ಹಿಂಗೆ ಅಪ್ಲೈ ಮಾಡಿ ಅದು ಮೊಮೆಂಟಮ್ ಹಿಂಗೆ ಅಪ್ಲೈ ಆದರೆ ದೆನ್ ವಿ ಆರ್ ಕಾಲ್ಡ್ ಅಸ್ ವರ್ಕ್ ಡನ್ ಈಸ್ ನೆಗೆಟಿವ್ ಅಂತ ಕರಿತೀವಿ. ನೆಕ್ಸ್ಟ್ 0 ವರ್ಕ್ ಅಂದರೆ ಎಲ್ಲೂ ಹೋಗ್ತಿಲ್ಲ, ಅಲ್ಲೇ ಇದ್ದಾರೆ. ಸೊ ಫೋರ್ಸ್ ಮಾತ್ರ ಅಪ್ಲೈ ಆಗ್ತದೆ, ಬಟ್ ಎಲ್ಲೂ ಹೋಗ್ತಿಲ್ಲ. ರೈಟ್. ಸೊ ಆ್ಯಂಗಲ್ ಈಸ್ ಗೋಯಿಂಗ್ ಟು ಬಿ 0. ಡಿಸ್ಪ್ಲೇಸ್ಮೆಂಟು ಮತ್ತು ಫೋರ್ಸ್ನ ನಡುವೆ ಒಂದು ಆ್ಯಂಗಲ್ ಏನಾಗಿರುತ್ತೆ, 0 ಇರುತ್ತೆ. ಥೀಟಾ ಈಸ್ ಗೋಯಿಂಗ್ ಟು ಬಿ 0. ಸೊ ಅದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ 0 ಅಂತ ಕರಿತೀವಿ. ನೆನ್ಪಿಡಬೇಕು. ಓಕೆನಾ, ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಇವನು ಫೋರ್ಸ್ ಈ ಥರ ಒಂದು ಅಪ್ಲೈ ಮಾಡ್ತಾನೆ, ಮೊಮೆಂಟಮ್ ಅನ್ನೋದು ಈ ಥರ ಇರುತ್ತೆ. ಇಲ್ಲಿ ರಾಂಗ್ ಸಿಂಬಲ್ ಇದೆ, ಡೋಂಟ್ ಕನ್ಫ್ಯೂಸ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನಾವು ವಿಲ್ ಗೋ ಬ್ಯಾಕ್ ಟು ದಿಸ್ ಕ್ವಶನ್. ಸೊ ಈಗ ನಿಮ್ಗೆ ಗೊತ್ತಾಗತ್ತೆ ಆನ್ಸರ್ ಏನು ಅಂದರೆ 0 ಆಗಿರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್ ರೈಟ್. ಸೊ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಸೊ ಅದೇ ರೀತಿ ಪ್ಲೀಸ್ ಡೂ ಕಮೆಂಟ್ ಮಾಡಿ, ಲೈಕ್ ಮಾಡಿ. ತುಂಬ ಜನ ನೋಡ್ತಿದ್ದೀರಾ, ಯುಟಿಲೈಸ್ ಮಾಡ್ತಿದ್ದೀರಾ, ಬಟ್ ಅಷ್ಟು ಜನ ಲೈಕ್ ಮಾಡ್ತಿಲ್ಲ. ಬಟ್ ಐ ಡೋಂಟ್ ನೋ ವೈ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಯಾವ ಥರ ಒಂದು ಕ್ಲಾಸಸ್ ಬೇಕು ಅಂತ ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಈ ಕ್ವಶನ್ಸ್ ನಿಮಗೆ ತುಂಬ ಸ್ಟ್ಯಾಂಡರ್ಡ್ ಆಯಿತಾ, ಇನ್ನೂ ಸಿಂಪಲ್ ಹೋಗಬೇಕಾ, ಪ್ಲೀಸ್ ಡೂ ಕಮೆಂಟ್. ರೈಟ್, ಇಲ್ಲ ಇದೇ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕಾ, ಪ್ಲೀಸ್ ಡೂ ಕಮೆಂಟ್. ರೈಟ್. ಎಸ್, ನಿಮ್ಮ ಕಮೆಂಟ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಟು ಇಂಪ್ರೂವ್ ಅವರ್ ಸೆಲ್ಫ್. ರೈಟ್. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರ ಇದೆ. ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಿದಾಗ ವಿದ್ಯುತ್ ಕಾಂತಕ್ಕೆ ಏನಾಗುತ್ತೆ? ಸೊ ವಾಟ್ ಹ್ಯಾಪನ್ಸ್ ಟು ಎನ್ ಎಲೆಕ್ಟ್ರೋಮ್ಯಾಗ್ನೆಟ್ ವೆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಸ್ವಿಚ್ಡ್ ಆಫ್? ಸೊ ಏನಾಗುತ್ತೆ, ಕಾಂತತ್ವ ಹೆಚ್ಚುತ್ತೆ ಅಂತ ಕೊಟ್ಟಿದ್ದಾರೆ, ಕಾಂತತ್ವ ನಾಶವಾಗುತ್ತೆ, ಶಾಶ್ವತ ಕಾಂತವಾಗುತ್ತೆ, ನೆಕ್ಸ್ಟ್ ಬಣ್ಣ ಬದಲಾಗುತ್ತೆ. ಮ್ಯಾಗ್ನೆಟಿಸಮ್ ಇನ್ಕ್ರೀಸಸ್, ಮ್ಯಾಗ್ನೆಟಿಸಮ್ ಡಿಸಪಿಯರ್ಸ್, ಇಟ್ ಬಿಕಮ್ಸ್ ಅ ಪರ್ಮನೆಂಟ್ ಮ್ಯಾಗ್ನೆಟ್,
ಇಟ್ಸ್ ಕಲರ್ ಚೇಂಜಸ್. ಸೊ ಏನಾಗ್ತದೆ, ನಾವು ಕರೆಂಟ್ನ ಡಿಸ್ಕನೆಕ್ಟ್ ಮಾಡ್ತೀವಿ ಅಂದರೆ ಸ್ವಿಚ್ ಆಫ್ ಮಾಡ್ತಿದ್ವಿ. ಸ್ವಿಚ್ ಆಫ್ ಮಾಡಿದಾಗ ಯಾವುದೇ ಒಂದು ಕರೆಂಟು ಫ್ಲೋ ಆಗೋದಿಲ್ಲ. ಯಾವಾಗ ಕರೆಂಟು ಫ್ಲೋ ಆಗೋದಿಲ್ಲೋ ಅವಾಗ ವಿದ್ಯುತ್ ಕಾಂತ ಆಗೋದಿಲ್ಲ, ಜಸ್ಟ್ ಒಂದು ನಾರ್ಮಲ್ ಮ್ಯಾಗ್ನೆಟ್ ಥರ ಆಗ್ತಾ ಹೋಗುತ್ತೆ. ಸೊ ಏನಾಗುತ್ತೆ, ಕಾಂತತ್ವ ಅನ್ನೋದು ನಾಶವಾಗುತ್ತೆ, ಅದು ಮ್ಯಾಗ್ನೆಟಿಸಮ್ ಅನ್ನೋದು ಡಿಸಪಿಯರ್ ಆಗುತ್ತೆ. ರೈಟ್. ಇದೆಲ್ಲ ಕಾಮನ್ ಸೆನ್ಸ್ ಆಗಿ ನಾವು ಆನ್ಸರ್ ಮಾಡ್ತಾ ಹೋಗ್ಬೋದು, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ರೆ, ಹೌದಲ್ವಾ? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಥರದ ಬೆಳಕು ಗಾಳಿಯಿಂದ ಗಾಜಿಗೆ ಚಲಿಸುವಾಗ ಅದರ ತರಂಗಾಂತರ, ದಟ್ ಮೀನ್ಸ್ ವೇವ್ ಲೆಂತ್ ಕಡಿಮೆಯಾಗುತ್ತೆ, ಆದರೆ ಆವೃತ್ತಿ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಏರ್ ಟು ಗ್ಲಾಸ್ ಇಟ್ಸ್ ವೇವ್ ಲೆಂತ್ ಡಿಕ್ರೀಸಸ್, ವಾಟ್ ಹ್ಯಾಪನ್ಸ್ ವಿತ್ ಇಸ್ ಫ್ರೀಕ್ವೆನ್ಸಿ ಅಂತ ಹೇಳ್ಬಿಟ್ಟು ಫ್ರೀಕ್ವೆನ್ಸಿಗೆ ಏನಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ, ಬದಲಾಗದೆ ಹಾಗೆ ಇರುತ್ತೆ, ರಿಮೈನ್ಸ್ ಅನ್ಚೇಂಜ್ ಅಂಡ್ ಶೂನ್ಯವಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ನಮಗೆ ಗೊತ್ತಿರಬೇಕು. ಸಿ, ನಾವು ಎಲ್ಲಿ ನೋಡಿದ್ವಿ, ಡೋಂಟ್ ಕನ್ಫ್ಯೂಸ್. ನಮಗೆ ಒಂದು ಈಕ್ವೇಷನ್ ಗೊತ್ತಿರಬೇಕು. ಏನಪ್ಪ ಅದು ಈಕ್ವೇಷನ್ ಅಂದರೆ, 1 ಸೆಕೆಂಡ್. ಎಸ್. ಸೊ ವಿ ಈಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಹೇಳ್ಬಿಟ್ಟು, ವಿ ಅನ್ನೋದು ಸ್ಪೀಡ್ ಇರುತ್ತೆ ಆರ್ ವೆಲಾಸಿಟಿ ಇರುತ್ತೆ. ಸೊ ಎಫ್ ಅನ್ನೋದು ಫ್ರೀಕ್ವೆನ್ಸಿ ಇರುತ್ತೆ, ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಆಗಿರುತ್ತೆ. ಈ ಮೂರರ ಮಧ್ಯೆ ಒಂದು ರಿಲೇಷನ್ ಇದಾಗಿರುತ್ತೆ. ಸೊ ಹಾಗಾದರೆ ನಾವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ನೋಡಿದಾಗ ರೇಡಿಯೋ ವೇವ್ಸಿಂದ ನಾವು ಗಾಮಾ ರೇಸ್ಗೆ ಬಂದರೆ ಏನಾಗುತ್ತೆ, ವೇವ್ ಲೆಂತ್ ಅನ್ನೋದು ಕಡಿಮೆ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಈ ಒಂದು ಗಾಮಾ ರೇಸಿಂದ ನಾವೊಂದು ರೇಡಿಯೋ ವೇವ್ಸ್ಗೆ ಹೋದಂಗೆಲ್ಲ ಫ್ರೀಕ್ವೆನ್ಸಿ ಅನ್ನೋದು ಲ್ಯಾಂಬ್ಡಾ ಅನ್ನೋದು ಜಾಸ್ತಿ ಆಗುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಲಾಸ್ಟ್ ಯಾವುದೋ ಒಂದು ಕ್ವಶನ್ ಬಂದಾಗ, ಹೌದಲ್ವಾ? ಬಟ್ ಇಲ್ಲೇ ಏನಾಗ್ತದೆ, ಈ ಒಂದು ಕೇಸಲ್ಲಿ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಇದೆ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್. ನಾವೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಎಲ್ಲಿ ಡಿಸ್ಕಸ್ ಮಾಡ್ತೀವಿ ಅಂದರೆ ಇನ್ ವ್ಯಾಕ್ಯೂಮಲ್ಲಿ ಡಿಸ್ಕಸ್ ಮಾಡ್ತೀವಲ್ವಾ? ಸೊ ಅಲ್ಲಿ ಸ್ಪೀಡ್ ಆಫ್ ಲೈಟ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ, ಸಿ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೆ. ಕ್ಲಿಯರ್? ಸೊ ನಾವು ಯಾವಾಗೂ ಇದ್ರ ಬಗ್ಗೆ ಮಾತಾಡ್ಬೇಕಾ, ಈ ಮೂರರಲ್ಲಿ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಇಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ವಿ ಕಾನ್ಸ್ಟೆಂಟ್ ಇದೆ, ಎಫ್ ಮತ್ತು ಲ್ಯಾಂಬ್ಡಾ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲೇನಿದೆ, ವಿ ಮತ್ತು ಲ್ಯಾಂಬ್ಡಾ ಚೇಂಜ್ ಆಗ್ತಿದೆ ಅಂದರೆ ಎಫ್ ರಿಮೈನ್ಸ್ ಕಾನ್ಸ್ಟೆಂಟ್ ಇರಲೇಬೇಕು. ಸೊ ಸ್ಪೀಡು ಮತ್ತು ವೇವ್ ಲೆಂತ್, ತರಂಗಾಂತರ ಮತ್ತು ವೇಗ ಅನ್ನೋದು ಚೇಂಜ್ ಆಗ್ತದೆ, ಆವೃತ್ತಿ ಅಥವಾ ಆವರ್ತನ ಅನ್ನೋದು ಕಾನ್ಸ್ಟೆಂಟ್ ಆಗಿರಬೇಕು. ಓಕೆ? ಸೊ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಹೋಗ್ತೇನೆ ನೋಡಿ. ಇಲ್ಲಿ ನಮಗೇನಿದೆ, ಒಂದು ಟ್ಯೂನಿಂಗ್ ಫೋರ್ಕ್ ಇದೆ. ನೀವು ಒಂದು ಪಿ ಯು ಲೆವೆಲಲ್ಲಿ ಪ್ರಾಕ್ಟಿಕಲ್ ಮಾಡಿದರೆ 11th ಸ್ಟ್ಯಾಂಡರ್ಡಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ನೀವು ಮಾಡಿರ್ತಾರೆ, ಟ್ಯೂನಿಂಗ್ ಫೋರ್ಕ್ ಅನ್ನೋದು. ನೆನಪು ಮಾಡ್ಕೊಳ್ಳಿ. ಓಕೆ? ಸೊ ಟ್ಯೂನಿಂಗ್ ಫೋರ್ಕ್ ಅಂತ ಇದೆ. ಸೊ ನಾನು ಎಕ್ಸಾಂಪಲ್ ತಗೋತೀನಿ. ಟ್ಯೂನಿಂಗ್ ಫೋರ್ದು ಒಂದು ಎಕ್ಸಾಂಪಲ್ ಎಷ್ಟು ಫ್ರೀಕ್ವೆನ್ಸಿ ಎಷ್ಟಪ್ಪ ಅಂದರೆ 500 ಹರ್ಟ್ಸ್ ಅಂತ ಇದೆ. 500 ಹರ್ಟ್ಸ್ ಅಂತ ಇದೆ. ಸೊ 2 ಕೇಸ್ ತಗೋತೀನಿ. ಕೇಸ್ ಒನ್ ಸ್ಪೀಡ್ ವೆಲಾಸಿಟಿ 340 ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀನಿ. ಓಕೆ? 340 ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೀನಿ. ಅಂಡರ್ಸ್ಟುಡ್? ಎಸ್. ಓಕೆ? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಲ್ಯಾಂಬ್ಡಾ ಅಂತ ತಗೊಳ್ಳ ಈಗ. ಎಸ್, ಲ್ಯಾಂಬ್ಡಾ ತಗೋತೀನಿ. ಸೊ ಲ್ಯಾಂಬ್ಡಾ ಎಷ್ಟು ತಗೋತೀನಿ ನಾನಿಲ್ಲಿ? ವಿ ಸಪೋಸ್ ಟು ಫೈಂಡ್ ಔಟ್ ಲ್ಯಾಂಬ್ಡಾ, ರೈಟ್? ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ವಿ ಸಪೋಸ್ ಟು ಫೈಂಡ್ ಔಟ್ ದ ಲ್ಯಾಂಬ್ಡಾ. ಓಕೆ, ವಾಟ್ ಈಸ್ ದ ಫಾರ್ಮುಲಾ? ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ವಿ ಬೈ ಎಫ್ ಆಗಿರುತ್ತೆ. ಸೊ ವಿ ಎಷ್ಟು ಕೊಟ್ಟಿದ್ದಾರೆ? 340 ಬೈ 500 ಕೊಟ್ಟಿರ್ತಾರೆ. ಹೌದಲ್ವಾ? ಎಸ್. ಸೊ ಇಲ್ಲಿ 0 ಗೆಟ್ ಕ್ಯಾನ್ಸಲ್. ಇದನ್ನ ನಾನು ಸಾಲ್ವ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಗೆಟ್ 0.68 ಮೀಟರ್ ಬರುತ್ತೆ. 0.68 ಮೀಟರ್ ಬರ್ತಾ ಇದೆ. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಕೇಸ್ ತಗೋತೀನಿ ನಾನಿಲ್ಲಿ. ಸೊ ಫ್ರೀಕ್ವೆನ್ಸಿ ಅಷ್ಟೇ ಇಡ್ತೀನಿ, ಎಫ್ ಇಸ್ ಈಕ್ವಲ್ ಟು 500 ಹರ್ಟ್ಸ್ ಅಂತ ಇಡ್ತೀನಿ. ಸೊ ಕೇಸ್ 2
ಕೇಸ್ 2 ಆಗಿರುತ್ತೆ. ಸೊ ವೆಲಾಸಿಟಿ ಎಷ್ಟು ತಗೋತೀನಿ ಅಂದರೆ 1500 ತಗೋತೀನಿ, 1500 ಮೀಟರ್ ಪರ್ ಸೆಕೆಂಡ್ ತಗೋತೀನಿ. ನೆಕ್ಸ್ಟ್ ಲ್ಯಾಂಬ್ಡಾ ಏನು ಫೈಂಡ್ ಔಟ್ ಮಾಡ್ಬೇಕು ನಾನು, ಲ್ಯಾಂಬ್ಡಾ. ಸೊ ವಿ ಬೈ ಎಫ್ ಅಂತ ಬರುತ್ತೆ. ಸೊ ವಿ ಅಂದರೆ ಎಷ್ಟು, 1500 ಬೈ 500. ಸೊ 0 0 ಗೆಟ್ ಕ್ಯಾನ್ಸಲ್, 5 1 5 3 ಸೊ ಲ್ಯಾಂಬ್ಡಾ ಅನ್ನೋದು 3 ಮೀಟರ್ ಆಗ್ತದೆ. ಅಂದರೆ ಏನು ಗೊತ್ತಾಗುತ್ತೆ ನಮಗೆ ಇಲ್ಲಿ, ವೆಲಾಸಿಟಿ ಇಷ್ಟಿದೆ, ನನಗೆ ಲ್ಯಾಂಬ್ಡಾ ಇಷ್ಟು ಬರ್ತಿದೆ, ಲ್ಯಾಂಬ್ಡಾ ಅನ್ನೋದು ಇಷ್ಟು ಬರ್ತಿದೆ, ನಾನು ವೆಲಾಸಿಟಿನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ, ಸೊ ಸ್ಪೀಡ್ನ ಚೇಂಜ್ ಮಾಡ್ತಿದ್ದೀನಿ, ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಅನ್ನೋದು ಕೂಡ ಚೇಂಜ್ ಆಗ್ತದೆ. ಸೊ ನೋಡಿ ಇಲ್ಲಿ ವೆಲಾಸಿಟಿನ ಇನ್ಕ್ರೀಸ್ ಮಾಡ್ತಿದ್ದೀನಿ, ಲ್ಯಾಂಬ್ಡಾ ಅನ್ನೋದು ಇನ್ಕ್ರೀಸ್ ಆಗ್ತದೆ. ಬಟ್ ಏನಿದೆ, ಇಲ್ಲಿ ಫ್ರೀಕ್ವೆನ್ಸಿ ಸೇಮ್ ಇದೆ, ಇಲ್ಲಿ ಫ್ರೀಕ್ವೆನ್ಸಿ ಸೇಮ್ ಇದೆ. ಸೊ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ, ಫ್ರೀಕ್ವೆನ್ಸಿ ಅನ್ನೋದು ಸೇಮ್ ಇರುತ್ತೆ. ಸೊ ಅದೇ ರೀತಿ ಒಂದು ಲೈಟು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಟ್ರಾವೆಲ್ ಆಗ್ತಿದೆ ಅಂದರೆ ಸ್ಪೀಡ್ ಮತ್ತು ವೇವ್ ಲೆಂತ್ ಚೇಂಜ್ ಆಗ್ತಾ ಹೋಗುತ್ತೆ, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ. ಇದು ನೆನ್ಪಿಟ್ಕೋಬೇಕು. ರೈಟ್ ರೈಟ್ ಎಸ್ ಎಸ್. ನೋಡಿ ಇಲ್ಲಿ, ವೆನ್ ಎ ವೇವ್, light or sound waves passes from medium to another medium, frequency remains constant, speed changes because it's depending upon the property of the medium. ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ವೇಗ ಅನ್ನೋದು. ವೇವ್ ಲೆಂತ್ ಚೇಂಜಸ್ ಟು ಸ್ಯಾಟಿಸ್ಫೈ ದ ವೇವ್ ಈಕ್ವೇಷನ್. ಸೊ ವೇವ್ ಈಕ್ವೇಷನ್ ಏನಪ್ಪ ಅಂದರೆ ಇದು ವಿ ಇಸ್ ಈಕ್ವಲ್ ಟು ಎಫ್ ಲ್ಯಾಂಬ್ಡಾ ಅಂತ ಹೇಳ್ಬಿಟ್ಟು. ವಿ ಅಂದರೆ ವೆಲಾಸಿಟಿ, ಎಫ್ ಅಂದರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್ ಆಗಿರುತ್ತೆ. ದ ಫ್ರೀಕ್ವೆನ್ಸಿ ಇಸ್ ಡಿಟರ್ಮೈನ್ಡ್ ಬೈ ಸೋರ್ಸ್ ಪ್ರೊಡ್ಯೂಸಿಂಗ್ ದ ವೇವ್, ನಾಟ್ ಬೈ ದ ಮೀಡಿಯಮ್ ರೈಟ್ ಎಸ್. ಒಂದು ಸೋರ್ಸ್ ಅಂದರೆ ಇವಾಗ ಯಾವನೋ ಒಂದು ಟ್ಯೂನಿಂಗ್ ಫೋರ್ಕ್ ಅಂತ ಇಟ್ಕೊಳ್ಳಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಎ ಟ್ಯೂನಿಂಗ್ ಫೋರ್ಕ್ ವೈಬ್ರೇಟ್ಸ್ 512 hertz, it produces 512 vibrations every second. ಎವ್ರಿ ಸೆಕೆಂಡಲ್ಲಿ ಎಷ್ಟು ಒಂದು ವೈಬ್ರೇಷನ್ಸ್ನ ಕೊಡುತ್ತೆ, ವೈಬ್ರೇಷನ್ಸ್ನ 512 ವೈಬ್ರೇಷನ್ಸ್ನ ಕೊಡುತ್ತೆ. ವೆದರ್ ದ ಸೌಂಡ್ ಟ್ರಾವೆಲ್ಸ್ ಥ್ರೂ ಏರ್, ವಾಟರ್, ಸ್ಟೀಲ್, ವಾಟ್ ಎವರ್ ಇಟ್ ಮೇ ಬಿ, ಒಂದು ಸೆಕೆಂಡ್ಗೆ 512 ಅನ್ನೋದು ಫಿಕ್ಸ್ ಆಗಿರುತ್ತೆ, ಅದು ಫ್ರೀಕ್ವೆನ್ಸಿ ಅನ್ನೋದು ಫಿಕ್ಸ್ ಆಗಿರುತ್ತೆ. ದ ಮೀಡಿಯಮ್ ಕೆನಾಟ್ ಚೇಂಜ್ ದ ನಂಬರ್ ಆಫ್ ವೈಬ್ರೇಷನ್ಸ್ ಪ್ರೊಡ್ಯೂಸ್ಡ್ ಇನ್ ಈಚ್ ಸೆಕೆಂಡ್. ಒಂದು ಲೇಸರ್ ಲೈಟ್ ಅಂತ ತಗೊಂಡ್ರೆ, ಆ ಒಂದು ಲೇಸರ್ ಲೈಟ್ಗೆ ಮ್ಯಾನುಫ್ಯಾಕ್ಚರ್ ಮಾಡುವಾಗ ಏನು ಮಾಡಿರ್ತಾರೆ, ಅದ್ರ ಫ್ರೀಕ್ವೆನ್ಸಿ ಅನ್ನೋದು ಫಿಕ್ಸ್ ಮಾಡಿರ್ತಾರೆ, ಆವೃತ್ತಿ ಅನ್ನೋದು ಫಿಕ್ಸ್ ಮಾಡಿರ್ತಾರೆ. ಸೊ ನೀವು ಯಾವುದೇ ಮಾಧ್ಯಮದಲ್ಲಿ ಆ ಒಂದು ಲೇಸರ್ ಲೈಟ್ನ ಒಂದು ಪಾಸ್ ಮಾಡಿದಾಗ ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ, ವೇವ್ ಲೆಂತ್ ಮತ್ತು ಸ್ಪೀಡ್ ಅನ್ನೋದು ಚೇಂಜ್ ಆಗ್ತಾ ಹೋಗುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್, ಐ ಹೋಪ್ ಇಟ್ ಇಸ್ ಕ್ಲಿಯರ್. ತುಂಬ ಕ್ಲಿಯರ್ ಆಗಿದೆ ಅನ್ಸುತ್ತೆ. ಸೊ ಹಾಗಾದರೆ ಒಂದು ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ, ಸೊ ಏನು ಕೇಳ್ತಿದ್ರೆ ಫ್ರೀಕ್ವೆನ್ಸಿ ಏನಾಗುತ್ತೆ ಅಂತ, ಇಟ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಎಸ್ ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಅದ. ಬಾವುಲಿ ಅಂದರೆ ಬ್ಯಾಟ್ ದಿಕ್ಕು ಕಂಡುಹಿಡಿಯಲು ಯಾವ ಧ್ವನಿಯನ್ನು ಬಳಸುತ್ತದೆ? ಸೊ ವಿಚ್ ಟೈಪ್ ಆಫ್ ಸೌಂಡ್ ಈಸ್ ಯೂಸ್ಡ್ ಬ್ಯಾಟ್ಸ್ ಫಾರ್ ನ್ಯಾವಿಗೇಷನ್? ಓಕೆ, ನೋಡಿ ಇಲ್ಲಿ ಒಂದು ಬ್ಯಾಟ್ ಇದೆ, ಒಂದು ನ್ಯಾವಿಗೇಷನ್ಗೆ ಅಥವಾ ಒಂದು ಬೇಟೆ ಆಡಲಿಕ್ಕೆ, ಅದರ ಒಂದು ಆಹಾರಕ್ಕೆ ಯಾವ ಒಂದು ರೇಸ್ ಬಳಸ್ತವೆ ಅಂತ, ಅದು ಅಲ್ಟ್ರಾಸೌಂಡ್ಸ್ ಆಗಿರುತ್ತೆ. ಆಪ್ಷನ್ ಸಿ ಆಗಿರುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಇದೊಂದು ಅಲ್ಟ್ರಾಸೌಂಡ್ಸ್ನ ಬಿಡುತ್ತೆ, ಅದು ಹೋಗಿ ಒಂದು ಯಾವುದೇ ಒಂದು ವಸ್ತುವಿಗೆ ಅಥವಾ ಒಂದು ಪ್ರೇ ಅಂತ ಕರಿತೀವಲ್ವಾ, ಸೊ ಇದನ್ನ ತಿನ್ಬೇಕಿದು. ಸೊ ಅದಕ್ಕೆ ಗೊತ್ತಾಗಬೇಕಲ್ವಾ, ಅದಕ್ಕೆ ಹೋಗಿ ವಾಪಸ್ ಬರುತ್ತೆ, ಅದು ಈಸಿಯಾಗಿ ಪ್ರಿಡಿಕ್ಟ್ ಮಾಡುತ್ತೆ, ಇಷ್ಟೇ ಡಿಸ್ಟೆನ್ಸಲ್ಲಿ, ಇದೇ ಒಂದು ಡೈರೆಕ್ಷನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಅದನ್ನ ಬೇಟೆಯಾಡುತ್ತೆ. ಸೊ ದಟ್ ಈಸ್ ದ ಯೂಸ್ ಆಫ್ ದಿಸ್ ಅಲ್ಟ್ರಾಸೌಂಡ್ಸ್. ಬ್ಯಾಟ್ಸು ಕರೆಕ್ಟಾಗಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತವೆ, ಯಾಕಂದರೆ ಡೇ ಟೈಮಲ್ಲಿ ಅವೆಲ್ಲ ರೆಸ್ಟ್ ಮಾಡ್ತವೆ. ಸೊ ಡ್ಯೂರಿಂಗ್ ದ ನೈಟ್ ಟೈಮಲ್ಲಿ ಮಾತ್ರ ಅವು ಬೇಟೆ ಆಡಲಿಕ್ಕೆ ಹೋಗುತ್ತೆ. ರೈಟ್, ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ನೋಡಿ, ಬಿಗಿಯಾದ ನಟ್ಟನ್ನು ಸಡಿಲಗೊಳಿಸಲು ಉದ್ದವಾದ ಸ್ಪ್ಯಾನರ್ ಬಳಸುವುದೇಕೆ? ಕ್ವಶನ್ ಕೇಳಿದ್ರೆ ತುಂಬ ಅಪ್ಲೈಡ್ ಆಗಿದೆ ಇದು, ಹೌದಲ್ವಾ? ಸೊ ವೈ ಇಸ್ ಅ ಲಾಂಗ್ ಸ್ಪ್ಯಾನರ್ ಯೂಸ್ ಟು ಲೂಸನ್ ಅ ಟೈಟ್ ನಟ್? ಯಾಕೆ ಯೂಸ್ ಮಾಡಬೇಕು? ಒಂದು ಚಿಕ್ಕ ಸ್ಪಾನರಲ್ಲಿ ಈ ಒಂದು ಟೈರ್ನ ತೆಗಿಲಿಕ್ಕೆ ಆಗತ್ತಾ? ಒಂದು ಚಿಕ್ಕ ಸ್ಪಾನರಲ್ಲಿ ಈ ಒಂದು ಟೈರ್ನ ಒಂದು ಸ್ಕ್ರೂ ಅಥವಾ ಒಂದು ಏನಿದೆ ಬೋಲ್ಟ್ ಅನ್ನೋದು, ಅದು ತೆಗಿಲಿಕ್ಕೆ ಆಗತ್ತಾ ನಟ್ನ? ಇಲ್ವಲ್ಲ. ಯಾಕಾಗಲ್ಲ? ಸೊ ಅದರಲ್ಲಿ ಸೈನ್ಸ್ ಇದೆ. ಸೊ ವಾಟ್ ಕೈಂಡ್ ಆಫ್ ಸೈನ್ಸ್? ಅದನ್ನ ಟಾರ್ಕ್ ಅಂತ ಕರಿತೀವಿ. ಟಾರ್ಕ್ ಆಪ್ಷನ್ಸ್ ನೋಡಿ, ಕೆಲಸ ಕಡಿಮೆ ಮಾಡಲು, ಬಲದ ಕ್ಷಣ ಅಥವಾ ಟಾರ್ಕ್ ಹೆಚ್ಚಿಸಲು, ಘರ್ಷಣೆ ಕಡಿಮೆ ಮಾಡಲು, ತೂಕ ಕಡಿಮೆ ಆಗಲು ಅಂತ ಹೇಳ್ತಾರೆ. ಟು ರೆಡ್ಯೂಸ್ ವರ್ಕ್ ಡನ್, ಟು ಇನ್ಕ್ರೀಸ್ ಟಾರ್ಕ್, ಟು ರೆಡ್ಯೂಸ್ ಫ್ರಿಕ್ಷನ್, ಟು ರೆಡ್ಯೂಸ್ ವೆಯ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ದಟ್ ಈಸ್ ಟು ಇನ್ಕ್ರೀಸ್ ದ ಟಾರ್ಕ್.
ಟಾರ್ಕ್. ಟಾರ್ಕ್ ಅಂದರೆ ಏನು? ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಡಿಸ್ಟೆನ್ಸ್ ಜಾಸ್ತಿ ಆಯಿತಾ, ಫೋರ್ಸ್ ಅನ್ನೋದು ನಾವು ಅಪ್ಲೈ ಮಾಡೋದು ಫೋರ್ಸ್ ಅದ್ರ ಮೇಲೆ ಒಂದು ಕಡಿಮೆ ಆಗ್ತಾ ಹೋಗುತ್ತೆ. ಆರಾಮಾಗಿ ನಾವು ಅದನ್ನ ತಿರುಗಿಸ್ಬೋದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ ಇಲ್ಲಿ ಫೋರ್ಸ್, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್, ಇದು ಫೋರ್ಸ್ ಆಗಿರುತ್ತೆ. ಸೊ ಇಲ್ಲ ತುಂಬ ಚಿಕ್ಕದು ಸ್ಪಾನರ್ ಇತ್ತು ಅಂದರೆ ನಮಗೆ ತಿರ್ಸ್ಲಿಕ್ಕಾಗಲ್ಲ, ತುಂಬ ಫೋರ್ಸ್ನ ಅಪ್ಲೈ ಮಾಡ್ಬೇಕು, ನಾವು ತುಂಬ ಫೋರ್ಸ್ನ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಈ ರೀತಿ ಇದ್ದರೆ ಈ ಒಂದು ಸ್ಪಾನರ್ನ ತಗೊಂಡೋಗಿ ಇದಕ್ಕೆ ಒಂದು ಅಪ್ಲೈ ಮಾಡಿದ್ರೆ ಆಗೋದಿಲ್ಲ, ತುಂಬ ಕಷ್ಟ. ಅದಕ್ಕೆ ಒಂದು ಉದ್ದುದ್ದ ಒಂದು ಇದಿರುತ್ತೆ, ಸ್ಪಾನರ್ಸ್ ಇರುತ್ತೆ ಟು ರಿಮೂವ್ ದಟ್ಸ್ ನೆಟ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ. ಟು ಹಿಯರ್ ಅ ಡಿಸ್ಟೆನ್ಸ್ ಎಕೋ, ದ ಮಿನಿಮಮ್ ಡಿಸ್ಟೆನ್ಸ್ ಆಫ್ ದ ಅಬ್ಸ್ಟಕಲ್ ಫ್ರಮ್ ದ ಸೋರ್ಸ್ ಆಫ್ ದ ಸೌಂಡ್ ಮಸ್ಟ್ ಬಿ. ಸ್ಪಷ್ಟವಾದ ಪ್ರತಿಧ್ವನಿಯನ್ನು ಕೇಳಲು ಧ್ವನಿಯ ಮೂಲದಿಂದ ಪ್ರತಿಫಲಿಸುವ ಅಡ್ಡತೆಯ ಕನಿಷ್ಠ ದೂರ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ನಿಂತ್ಕೊಂಡಿದ್ದೀರ, ನೀವು ಇಲ್ಲಿಂದ ಮಾತಾಡ್ತಿದ್ದೀರಾ ಅಂದರೆ ನಿಮಗೆ ಎಕೋ ಕೇಳಬೇಕು, ನೀವು ಕೇಳಿದ ಒಂದು ಪ್ರತಿಧ್ವನಿ ಕೇಳಬೇಕು. ಆ ಪ್ರತಿಧ್ವನಿ ಕೇಳಬೇಕಂದ್ರೆ ಅಟ್ಲೀಸ್ಟ್ ಮಿನಿಮಮ್ ಎಷ್ಟು ದೂರ ನೀವು ನಿಂತಿರಬೇಕು ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ಸೊ ಇದು ತುಂಬ ಸರಿ ರಿಪೀಟ್ ಆಗಿದೆ, ಎಲ್ಲ ಒಂದು ಕ್ವಶನ್ಸ್ ಪೇಪರಲ್ಲೂ ರಿಪೀಟ್ ಆಗಿದೆ. ಅಂದರೆ ನಾಟ್ ಓನ್ಲಿ ಫಾರ್ ದಿಸ್ ಲ್ಯಾಂಡ್ ಸರ್ವೇರ್, RRB, PC, PSI, SSC ಎಲ್ಲ ಎಕ್ಸಾಮ್ಸಲ್ಲೂ ಇದು ರಿಪೀಟ್ ಆಗಿರೋ ಕ್ವಶನ್ ಆಗಿರುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ. ಅದರ ಥಿಯರಿ ಪಾರ್ಟ್ ನೋಡೋಣ ಫಸ್ಟು. ಸೊ ಫಾರ್ ದ ಡಿಸ್ಟೆನ್ಸ್ ಎಕೋ, ಪರ್ಸಿಸ್ಟೆನ್ಸ್ ಹಿಯರ್ 0.1 ಸೆಕೆಂಡ್. ಅಂದರೆ ಸೊ ನಮಗೆ ಒಂದು ಎಕೋ ಕರೆಕ್ಟಾಗಿ ಕೇಳಬೇಕು ಅಂದ್ರೆ ಧ್ವನಿ ಮತ್ತು ಪ್ರತಿಧ್ವನಿ ನಡುವೆ ನಮಗೆ ಟೈಮ್ ಗ್ಯಾಪ್ ಎಷ್ಟಿರಬೇಕು ಅಂದರೆ 0.1 ಸೆಕೆಂಡ್ ಅನ್ನೋದು ಇರಬೇಕು. ಸೊ ಇಷ್ಟರಲ್ಲೇ ನಮಗೆ ಧ್ವನಿ ಬಂದು ಇನ್ನೂ ಮುಂಚೆನೇ ಕೇಳಿಸ್ತಾ ಇದೆ ಅಂದರೆ ಅದೊಂದು ಎಕೋ ಅನ್ನೋದು ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಸಿಗಲ್ಲ, ಏನು ಹೇಳ್ತಿದ್ದಾರೆ ಅಂತ, ಏನು ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ದ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಈಸ್ 344 ಮೀಟರ್ ಪರ್ ಸೆಕೆಂಡ್. ಓಕೆ, ಅಪ್ರಾಕ್ಸಿಮೇಟ್ಲಿ ಕೆಲವರು 340 ಅಂತ ತಗೋತಾರೆ. The sound travels to the obstacle and back so that the total distance is going to be. ಸೊ ನೋಡಿ ಇಲ್ಲಿಂದ ಈ ಡಯಾಗ್ರಾಮಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ತಿದೆ, ಇಲ್ಲಿಂದ ಇಲ್ಲಿಗೆ ಸೌಂಡ್ ಬರ್ತದೆ. ಸೊ ಇಲ್ಲಿಗೆ ಎಷ್ಟಾಗತ್ತೆ, ಇಲ್ಲಿಂದ ಇಲ್ಲಿಗೆ ಸೌಂಡ್ ಬಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಸೊ ಅವಾಗ ನಮಗೆ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಬೇಕು. ಸೊ ನಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು, ವೆಲಾಸಿಟಿ ಇಂಟು ಟೈಮ್. ಸೊ ಗೊತ್ತಾಗಿಲ್ಲ ಅಂದರೆ ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಆಗುತ್ತೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ವೆಲಾಸಿಟಿ ಇಂಟು ಟೈಮ್ ಆಗುತ್ತೆ. ಸೊ ವೆಲಾಸಿಟಿ ಇಂಟು ಟೈಮ್, ವೆಲಾಸಿಟಿ ನಮಗೆ ಗೊತ್ತಿದೆ. ಸೊ ಸ್ಪೀಡ್ ಆಫ್ ಏರ್ ಇನ್ ಎಷ್ಟು, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ 344 ಆಗಿರುತ್ತೆ. ಸೊ ಟೈಮ್ ಎಷ್ಟು ಗೊತ್ತಿದೆ, 0.1 ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಇದನ್ನೆರಡು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 34.4 ಆಗಿರುತ್ತೆ, 34.4. ಅದೇ ರೀತಿ ನೀವು ಈ ಒಂದು ವ್ಯಾಲ್ಯೂನ ತಗೊಂಡ್ರೆ 340 ಇಂಟು 0.1 ಮಾಡಿದ್ರೆ ಯು ವಿಲ್ ಗೆಟ್ 34 ಅಷ್ಟೇ ಬರುತ್ತೆ, ರೌಂಡ್ ಫಿಗರ್ ತಗೊಂಡ್ರೆ. ಸೊ ಅದೇ ರೀತಿ ಸಿನ್ಸ್ ದ ರೌಂಡ್ ಟ್ರಿಪ್ ಡಿಸ್ಟೆನ್ಸ್ ಅಂದರೆ ಹಿಂಗೆ ಹೋಗ್ಲಿಕ್ಕೆ ಸೌಂಡ್ಗೆ ಎಷ್ಟು ಬೇಕು, 34.4 ಬೇಕು. ಸೊ ಹಿಂಗೆ ಹೋಗ್ಲಿಕ್ಕೆ ಮಾತ್ರ ಎಷ್ಟು ಬೇಕು, 34/2 ಡಿಸ್ಟೆನ್ಸ್ ಟು ದ ಅಬ್ಸ್ಟ್ರಕಲ್. ಸೊ 34/2 ಮಾಡಿದ್ರೆ ನಮಗೆ 17.2 ಮೀಟರ್ ಬರ್ತಾ ಇದೆ, 17.2 ಮೀಟರ್ ಬರ್ತಾ ಇದೆ. ದೇರ್ಫೋರ್ ದ ಮಿನಿಮಮ್ ಡಿಸ್ಟೆನ್ಸ್ ಟು ಗೆಟ್ ದ ಎಕೋ ದಟ್ ಮೀನ್ಸ್ 17.2 ಮೀಟರ್ ಆಗಿರುತ್ತೆ. ಸೊ 340 ತಗೊಂಡಾಗ ಅದು 17 ಅಷ್ಟೇ ಇರುತ್ತೆ, 17 ಮೀಟರ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಕೇಸ್ ಇದು ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ ಅಕಾರ್ಡಿಂಗ್ ಟು ಯುವರ್ NCERT ಫಾರ್ ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಎಸ್ಪೆಷಲಿ. ಸೊ ನಮಗೆ ಒಂದು ಸ್ಟೇಟ್ ಬೋರ್ಡ್ ಇದು ಕೊಟ್ಟಾಗ ಇದು ಒಂದೊಂದು ಸಾರಿ ಕೊಡ್ತಾರೆ. ಸೊ ಜಸ್ಟ್ ಗೋ ವಿತ್ 17 ಮೀಟರ್. ಆಪ್ಷನ್ಸಲ್ಲಿ 17.2 ಇದ್ರೆ ಜಸ್ಟ್ ಗೋ ವಿತ್ 17.2 ಓನ್ಲಿ, ರೈಟ್? ನೋಡಿ, ಸೊ ಡಿಪೆಂಡಿಂಗ್ ಅಪಾನ್ ದ ವ್ಯಾಲ್ಯೂ ಆಫ್ ದ ಸ್ಪೀಡ್ ಸೌಂಡ್ ವಿ ಕ್ಯಾನ್ ಟೇಕ್ 344 ತಗೊಂಡ್ರೆ 17.2 ಬರುತ್ತೆ, 340 ತಗೊಂಡ್ರೆ 17 ಮೀಟರ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ದೆನ್ ವಾಟ್ ಈಸ್ ದ ರೈಟ್ ಆನ್ಸರ್ ಹಿಯರ್? ದಟ್ ಈಸ್ ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ರೈಟ್? ಎಸ್. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಿನವುಗಳಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ವಸ್ತು ಯಾವುದು ಅಂತ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್? ಎಕ್ಸಾಂಪಲ್ಸ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಅಲ್ಯೂಮಿನಿಯಂ, ಐರನ್, ನಿಕೆಲ್ ಆ್ಯಂಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು, ಅಲ್ಯೂಮಿನಿಯಂ, ಐರನ್, ನಿಕೆಲ್ ಆ್ಯಂಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್?
ಸೊ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ಗೆ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕಬ್ಬಿಣ ಇವೆಲ್ಲ ಏನಾಗುತ್ತೆ, ಫೆರ್ರೋ ಮ್ಯಾಗ್ನೆಟ್ಸ್ ಆಗಿರುತ್ತೆ. ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಆಗಿರುತ್ತೆ. ಫೆರ್ರೋ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೆ ಏನು, ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಸೊ ಎಷ್ಟನೇ ಕ್ವಶನ್ ಇದು, 12th ಕ್ವಶನ್ ಅನ್ಸುತ್ತೆ. ಓಕೆ, ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಕ್ರಮ ಅಂದರೆ ಧ್ವನಿಯ ವೇಗ, ಆರ್ಡರ್ ಆಫ್ ಸ್ಪೀಡ್ ಆಫ್ ಸೌಂಡ್. ಸೊ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಬಿಫೋರ್ ಗೋಯಿಂಗ್ ಟು ದಿಸ್, ಇಲ್ಲಿ ನೋಡಿ ಈ ಒಂದು ಡಯಾಗ್ರಾಮ್ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ಸೊ ಡಯಾಗ್ರಾಮಲ್ಲಿ ಎಲ್ಲನೂ ಒಂದೇ ಟೈಮ್ಗೆ ಸ್ಟಾರ್ಟ್ ಆಗ್ತದೆ, ಬಟ್ ಎಂಡ್ ಆಗೋದು ಯಾವುದು ಫಸ್ಟ್ ರೀಚ್ ಆಗ್ತದೆ ಅಂದರೆ ಎಂಡ್ ಪಾಯಿಂಟು ಸಾಲಿಡ್ ರೀಚ್ ಆಗ್ತದೆ. ಫಸ್ಟ್ಗೆ ಎಂಡ್ ಪಾಯಿಂಟ್ ಏನಾಗ್ತದೆ, ಸಾಲಿಡ್ಗೆ ರೀಚ್ ಆಗ್ತದೆ. ನೆಕ್ಸ್ಟ್ ಒಂದು ಲಿಕ್ವಿಡ್ ರೀಚ್ ಆಗ್ತದೆ, ನೆಕ್ಸ್ಟ್ ಒಂದು ಗ್ಯಾಸ್ ಅನ್ನೋದು ರೀಚ್ ಆಗ್ತದೆ. ಅಂದರೆ ಸಾಲಿಡಲ್ಲಿ ಜಾಸ್ತಿ ಇರುತ್ತೆ, ಲಿಕ್ವಿಡಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ, ಗ್ಯಾಸಲ್ಲಿ ಇನ್ನೂ ಕಡಿಮೆ ಇರುತ್ತೆ ಸ್ಪೀಡ್ ಅನ್ನೋದು. ಓಕೆ ಸೊ ಹಾಗಾದ್ರೆ ಏನು ಬರೀಬೋದು, ಸಾಲಿಡ್ ಈಸ್ ಗ್ರೇಟರ್ ದ್ಯಾನ್ ಲಿಕ್ವಿಡ್ ಈಸ್ ಗ್ರೇಟರ್ ದ್ಯಾನ್ ಗ್ಯಾಸ್. ಥರ ಬರೀಬೋದಲ್ವಾ, ರೈಟ್? ಎಸ್, ಇಲ್ಲಿ ನೋಡಿ ಗ್ಯಾಸ್ ಈಸ್ ಗ್ರೇಟರ್ ದ್ಯಾನ್ ಲಿಕ್ವಿಡ್, ನೋ ನಾಟ್ ಅಟ್ ಆಲ್. ಸೊ ಸಾಲಿಡ್ ಈಸ್ ಗ್ರೇಟರ್ ದ್ಯಾನ್ ಲಿಕ್ವಿಡ್ ಈಸ್ ಗ್ರೇಟರ್ ದ್ಯಾನ್ ಗ್ಯಾಸ್. ಓಕೆ, ಇದು ಓಕೆ. ನೆಕ್ಸ್ಟ್ ನೋಡೋಣ, ಲಿಕ್ವಿಡ್ ಈಸ್ ಗ್ರೇಟರ್ ದ್ಯಾನ್ ಸಾಲಿಡ್, ನೋ. ಗ್ಯಾಸ್ ಈಸ್ ಗ್ರೇಟರ್ ದ್ಯಾನ್, ನೋ. ಸೊ ದೆನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅಂಡರ್ಸ್ಟುಡ್? ಎಸ್. ಎಸ್, ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಈ ಒಂದು ಕ್ಲಾಸು ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ಥರ ಕ್ಲಾಸಸ್ ಬೇಕು ಅಂದರೆ ಪ್ಲೀಸ್ ಡೂ ಫಾಲೋ ದ ಚಾನಲ್. ಡೆಫಿನೆಟ್ಲಿ ಯು ವಿಲ್ ಗೆಟ್ ಬೆನಿಫಿಟೆಡ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಮತ್ತೆ ಸಿಗುವ. ಥ್ಯಾಂಕ್ ಯು.